ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಾನಿನ್ನ ಬಿಡಲಾರೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಮಾಯಾ ಎಂಗೇಜ್ಮೆಂಟ್ಗಿಂತ ರೆಡಿಯಾಗಿ ಔಟ್ಫಿಟ್ ಎಲ್ಲ ಹೊರಗಡೆ ಬಂದು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಅದನ್ನು ಅವಳ ಫ್ರೆಂಡ್ ನೋಡಿ, ನೀನು ನನ್ನ ಮಗಳು ಕಾಟ ಕೊಡ್ತಾ ಇದ್ದೆ ಅಲ್ಲ, ನಿನ್ನನ್ನು ಹೆಂಗೆ ನಾನು ಎಂಗೇಜ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಅಂತೇಳಿ ಏನಾದ್ರು ಗಂತೆ ಕಾಡ್ತೀನಿ ಅಂತ ಬರ್ತಾಳೆ. ಅಷ್ಟರಲ್ಲಿ ಫೋಟೋಗ್ರಾಫರ್ ಕ್ಯಾಮ್ರಾಮನ್, ಮೇಡಮ್ ಕ್ಯಾಮ್ರಾ ಲೋ ಆಗಿದೆ, ನಾನು ಚಾರ್ಜ್ಗೆ ಹಾಕ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಇದೇ ಸರಿಯಾದ ಸಮಯ ಅಂತ ಅವಳು ಕತ್ತಿಸ್ತಾಳೆ. ಕತ್ತಿಸ್ಕಿ ಮಾಯಾನ ಸಾಯಿಸೋದಕ್ಕೆ ಹೋಗ್ತಾಳೆ. ನೀನು ಸಾಯಬೇಕು, ನನ್ನ ಮಗಳಿಗೆ ಕಾಟ ಕೊಡ್ತೀಯಲ್ಲ, ನೀನು ಇರಬಾರ್ದು ಅಂತ ಕತ್ತಿಸ್ಕೋಕೆ ಹೋಗ್ತಾಳೆ. ಇಲ್ಲಿ ಅವರತ್ತೆ ಬಂದು ಮಾಯಾ ಅಂತ ಹುಡುಕ್ತಿರ್ತಾರೆ. ಹುಡುಕ್ಬೇಕಾದ್ರೆ ಅಲ್ಲೊಬ್ಬ ಹುಡುಗ ಬಂದು, ಮೇಡಮ್ ಅಲ್ಲೆಲ್ಲ ನಿಮ್ಮನ್ನ ಕರೀತಿದ್ದಾರೆ, ನೀವು ಅರ್ಜೆಂಟಾಗಿ ಬರಬೇಕಂತೆ ಅಂತ ಹೇಳ್ತಾನೆ. ಸರಿ ಅಂತ. ಆದರೆ ಅಲ್ಲಿ ಮಾಯನ ಹುಡ್ಕೊಂಬಂದ್ಮೇಲೆ ಮಾಯ ಸಿಗ್ದಲ್ಲಿದ್ದಾಗ ಅಲ್ಲಿ ದುರ್ಗ ಇರ್ತಾಳೆ. ದುರ್ಗನ ಕರೆದು, ದುರ್ಗ ನಾನು ಮಾಯನ ಹುಡುಕ್ತಾ ಇದ್ದೀನಿ, ಮಾಯಂಗೆ ಬೇಗ ಬರೋಕ್ಕೆ ಅಂತ ಹೇಳಿ ಕಳಿಸ್ತಾಳೆ. ಅದನ್ನು ಕಳಿಸಿ ಅವಳು ಹೊರಡ್ತಾಳೆ. ಇಲ್ಲಿ ದುರ್ಗ ಮಾಯ ಎಲ್ಲಿಂತ ಹುಡ್ಕೊಂಡು ಈ ಕಡೆ ಬರ್ತಾಳೆ. ಹಾಗೆ ನೋಡ್ತಾಳೆ, ಮಾಯ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ, ಅಲ್ಲೇ ಇರಬೇಕು, ಅಲ್ಲಿ ಹೋಗೋಣ ಅಂತೇಳಿ ದುರ್ಗ ಮಾಯನ ಹತ್ರ ಹೋಗ್ತಾಳೆ. ಮಾಯನ ಇಟ್ಕೊಂಡು ಕತ್ತಿ ಸಿಗ್ತಾ ಇರ್ತಾಳೆ. ಕತ್ತಿ ಸಿಗ್ಬೇಕಾದ್ರೆ ಎಲ್ಲ ನೋಡ್ಬಿಡ್ತಾಳೋ ಅಂತ ಭಯ ಆಗುತ್ತೆ. ಭಯ ಆಗೋಕ್ಕೂ ಮುಂಚೆ ಅವಳು, ನಂಗೆ ಗೊತ್ತು ನೀನೇ ಬಂದಿರೋದು, ನೀನೇ ನಂಗೆ ಕತ್ತಿ ಸಿಗ್ತಿರೋದು ಅಂತ ಗೊತ್ತು ಕಣೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ದುರ್ಗದ ಮುಂದೆ ಪಾಸ್ ಆದಾಗ ಮಾಯ ದುರ್ಗ ಅಂತ ಕರೀತಾಳೆ. ದುರ್ಗ ಅಂತ ಕರೆದಿದ್ದು ನೋಡಿ ದುರ್ಗನಾರು ಬಂದು ನಾನು ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ, ನಾನು ಇಲ್ಲಿಂದ ಹೋಗಬೇಕು ಅಂತೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅಲ್ಲಿಂದ ದುರ್ಗ, ಮೇಡಮ್ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಬರ್ತಾಳೆ. ಅಷ್ಟರಲ್ಲಿ ಕತ್ತಿಸಕ್ಕೆ ಅವಳು ಸುಸ್ತಾಗಿರೋದು ಬಂದು ಚಿಕ್ಕಮ್ಮ ಕರ್ಕೊಂಡು ಹೋಗ್ತಾಳೆ. ಇವ್ರು ಯಾಕೆ ಮೇಡಮ್ ಹೆಸ್ರು ಹೇಳ್ತಿದ್ರಲ್ಲ, ಇದು ಯಾಕೆ ಇವ್ರು ಯಾಕೆ ಮೇಡಮ್ ಹೆಸ್ರು ಹೇಳ್ತಿದ್ರು ಅಂತ ಅಂದ್ಕೊಂಡು ಅವಳಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ರೂಮ್ ಕರ್ಕೊಂಬಂದು ಅವಳನ್ನ ಸುಧಾರಿಸಿ, ಇದನ್ನು ಫಸ್ಟು ದಾರ ಕಟ್ತೀನಿ ಇರುವಂಥ ದಾರ ಕಟ್ಟಿದ್ಮೇಲೆ ಹೇಳ್ತಾಳೆ, ನೀವೇ ಇಷ್ಟೊತ್ತಿಗೆ ನನ್ನ ಸಾಯಿಸ್ಬಿಟ್ಟಿರ್ತೀವಿ, ಅವಳೇನೋ ನನ್ನ ಸಾಯಿಸಿದ್ರೆ ನೀವು ಸುಮ್ಮನೆ ಬಿಡ್ತಿರಲಿಲ್ಲ ಅಂತೇಳಿ ಅವಳು ಕುತ್ತಿಗೆನ ಇಸ್ಕೋಕೆ ಹೋಗ್ತಾಳೆ. ಅವ್ರು ಚಿಕ್ಕಮ್ಮ ನೋಡಿ ಕುತ್ತಿಗೆ ಸಿಕ್ಕಿ, ನಿಮ್ಮಿಂದ ನಾನು ಸಾಯ್ಬೇಕಾಗಿರೋದು ಇವತ್ತು, ನಿಮ್ಮದು ಕೇಳಿ ನಾನೆಲ್ಲ ಹಾಳು ಮಾಡ್ಕೋತಾ ಇದ್ದೆ, ನಿಮಗಿದೆ ನಾನು ಎಂಗೇಜ್ಮೆಂಟ್ ಆಗಲಿ, ಆಮೇಲೆ ನಿಮ್ಗೊಂದು ಕತೆ ಕಾಣಿಸ್ತೀನಿ, ಇವತ್ತೇನಾರು ಅವಳು ನಾನೇನೋ ಸಾಯಿಸಿದ್ರೆ ಏನು ಮಾಡಬೇಕಾಗಿತ್ತು, ಅವಳು ನಮ್ಮ ಸುತ್ತಮುತ್ತನೇ ಇದ್ದಾಳೆ ಅಂತ ಮಾತ್ರ ಗೊತ್ತಾಯಿತು. ಇರಲಿ, ನಾನು ಎಂಗೇಜ್ಮೆಂಟ್ ಆಗೋದನ್ನ ಅವಳು ಕಣ್ಣು ತುಂಬ ನೋಡ್ಕೋಬೇಕು, ಇದಾಗಬೇಕಾಗಿರೋದೆ, ಒಳ್ಳೆಯದೇ ಆಯಿತು ಅಂತ ಮಾಯ ಹೇಳ್ತಾಳೆ. ಅಷ್ಟರಲ್ಲಿ ಅವಳನ್ನ ಅವರಪ್ಪ ಒಂದು ಕಡೆ ಕರ್ಕೊಂಬರ್ತಾನೆ. ಕರ್ಕೊಂಬಂದು, ನೀವ್ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದ್ರಿ, ನಿಮ್ಗೆ ಹೆಂಗೆ ಗೊತ್ತಾಯಿತು ನಾನಲ್ಲಿರೋದು, ನಾನು ಮಾಯನ ಸಾಯಿಸಬೇಕು, ಇಲ್ಲಾಂತಂದರೆ ಅವಳು ಎಂಗೇಜ್ಮೆಂಟ್ ಆಗಿಬಿಡ್ತಾಳೆ, ನನ್ನ ಮಗಳಿಗೆ ಇನ್ನಷ್ಟು ಕಾಟ ಕೊಡ್ತಾಳೆ, ನೀವ್ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದ್ರಿ ಅಂತ ಹೇಳಿದಾಗ ಅವರಪ್ಪ ಹೇಳ್ತಾನೆ, ಇಲ್ಲ ಆಗಲ್ಲ, ಎಲ್ಲ ಒಳ್ಳೆಯದಕ್ಕೆ ಆಗೋದು, ಎಂಗೇಜ್ಮೆಂಟ್ ಆಗಲಿ ಅಂತ ಹೇಳ್ತಾನೆ. ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ನೀವು ಯಾಕೆ ನನ್ನ ಕರ್ಕೊಂಬಂದ್ರಿ, ನೀವು ಕರ್ಕೊಂಬಂದಿದ್ದು ಸರಿಯಲ್ಲ ಅಂತ ಅವಳು ಹೇಳ್ತಿರ್ತಾಳೆ. ಅದಕ್ಕೆ ಅವನು ಎಲ್ಲ ದೇವ್ರು ನೋಡ್ಕೋತಾನೆ. ಆ ದೇವ್ರಿಗೆ ಪ್ರತಿಯೊಂದು ಗೊತ್ತು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಗೊತ್ತು. ಏನಾದ್ರು ಒಂದು ಖುಷಿಯಾದ ವಿಷಯ ಆಗಬೇಕಂತಂದರೆ ಒಂದು ಅಂತ್ಯ ಬರೀಲೇಬೇಕು, ಹಾಗಾಗಿ ಆಗಬೇಕಾಗಿರೋದು ಆಗಲಿ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ, ನೀವೇನು ಹೇಳ್ತಿದ್ರೆ ನಂಗೆ ಏನೂ ಅರ್ಥ ಆಗ್ತಿಲ್ಲ, ನೀವು ಹೇಳ್ತಿರೋದೆಲ್ಲ ಒಗ್ಗಟ್ಟಾಗಿದೆ ಅಂತ ಹೇಳ್ತಾಳೆ. ಇಲ್ಲಿ ಮಾಯದು ಮತ್ತು ಶರತ್ತದು ಎಂಗೇಜ್ಮೆಂಟ್ ಆಗೋಕ್ಕೆ ಅಂತ ಸ್ಟೇಜ್ ಮೇಲೆ ಬಂದು ನಿಂತಿರ್ತಾರೆ. ಅಷ್ಟೆಲ್ಲ ಚಿಕ್ಕಮ್ಮ ಮಾಯ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಇವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಯಾವಾಗ ಹೆಂಗಿರ್ತಾಳೋ ಏನೋ ಒಂದು ಅರ್ಥ ಆಗಲ್ಲ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾಳೆ. ಆಕೆ ಕಣ, ಇವಳು ಯಾವಾಗ ಚೆನ್ನಾಗಿರ್ತಾಳೋ ಒಂದು ಗೊತ್ತಾಗಲ್ಲ, ಹೆಂಗೋ ಇವಳಂಥ ದಡ್ಡಿನ ಇನ್ಯಾನೂ ಗೊತ್ತಿಲ್ಲ, ಮದುವೆ ಆಗಿಬಿಟ್ಟಿರೋ ಹುಡುಗನ ಮದುವೆ ಆಗ್ತಾಳೆ, ಇವಳು ಕರ್ಮ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶರತ್ಗೆ ಅವರಮ್ಮ, ಶರತ್ ನೀನು ಹಿಂಗೆ ಸೈಲೆಂಟಾಗಿದ್ರೆ ಏನು ಚಂದ, ಬರೋರೆಲ್ಲ ನಿನ್ನೆ ಅಬ್ಸರ್ವ್ ಮಾಡ್ತಿರ್ತಾರೆ, ಸ್ವಲ್ಪ ಖುಷಿಯಾಗಿರೋಂಥ ಶರತ್ಗೆ ಅವರಮ್ಮ ಹೇಳ್ತಾಳೆ. ಆದರೂ ಅವನು ಏನೋ ಯೋಚನೆ ಮಾಡ್ತಿರ್ತಾನೆ, ಎಂಗೇಜ್ಮೆಂಟ್ ಆಗಬೇಕಾ ಅಂತ, ಯಾಕೆಂದ್ರೆ ನನ್ನ ಮಗಳಿಗೆ ಅವ್ನು ಎಂಗೇಜ್ಮೆಂಟ್ ಆಗೋದು ಇಷ್ಟ ಇರಲ್ಲ, ಹಾಗಾಗಿ ಅವನು ಯೋಚನೆ ಮಾಡ್ತಿರ್ತಾನೆ. ಬಂದವರೆಲ್ಲರ ಮಧ್ಯೆ ಅವಳ ಮಗಳು ಮತ್ತು ದುರ್ಗ ಇಬ್ಬರು ಬರ್ತಾರೆ. ಇಬ್ಬರು ಬಂದು ಅವಳ ಮುಂದೆ ನಿಂತ್ಕೋತಾರೆ. ಆದರೆ ಶರತ್ಗೆ ಇಲ್ಲೇನೋ ಯೋಚನೆಯಲ್ಲಿ ಅವನಿಗೆ ಎಂಗೇಜ್ಮೆಂಟ್ ಆಗಬೇಕು ಅನ್ನೋ ಮನಸ್ಸು ಇರಲ್ಲ, ಯಾಕೆಂದರೆ ಅವ್ನ ಮಗಳಿಗೆ ಆ ಎಂಗೇಜ್ಮೆಂಟ್ ಇಷ್ಟ ಇರಲ್ಲ, ಹಾಗಾಗಿ ಅವನು ನಾನು ಎಂಗೇಜ್ಮೆಂಟ್ ಆಗಬೇಕಾ ಅಂತ ಯೋಚನೆ ಮಾಡ್ತಿರ್ತಾನೆ. ಆದರೆ ಅವರಮ್ಮ ಹಿಂಸೆಯಿಂದ ಅವರಿಬ್ರಿಗೂ ಹಾರ ಕೊಡ್ತಾಳೆ. ಫಸ್ಟು ಹಾರನ ಇಬ್ಬರು ಬದಲಾಯಿಸಿ ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳ್ತಾಳೆ. ಇಬ್ಬರಿಗೂ ಹಾರ ಕೊಟ್ಟು ಅವರಮ್ಮ ನಗ್ತಾ ಇರ್ತಾಳೆ. ಇಲ್ಲಿ ಅವ್ರ ಮಗಳಿಗೆ ಹಾರ ಬದಲಾಯಿಸ್ತಿದಾರಲ್ಲ, ಇವ್ರು ಎಂಗೇಜ್ಮೆಂಟ್ ಆಗ್ತಿರೋದು ಇಷ್ಟ ಇರಲ್ಲ, ಹಾಗಾಗಿ ಅವಳನ್ನ ಇಷ್ಟ ಇಲ್ದಿರೋ ಥರ ನೋಡ್ತಿರ್ತಾಳೆ. ಅದೇ ಶರತ್ ಅವ್ರ ಮಗಳನ್ನೇ ನೋಡಿಕೊಂಡು ಮಾಯನ ಕುತ್ತಿಗೆಗೆ ಹಾರ ಹಾಕ್ತಾನೆ. ಹಾರ ಹಾಕಿದ್ಮೇಲೆ ಬಂದಿರೋ ಜನರಲ್ಲೂ ಚಪ್ಪಾಳೆ ಹೊಡೆದು ಅವ್ರನ್ನ ಹುರಿದುಂಬಿಸ್ತಾರೆ. ಇಲ್ಲಿ ಮಾಯನು ಶರತ್ ಕೊರಳಿಗೆ ಹಾರನ ಹಾಕಿ ಹಾರನ ಬದಲಾಯಿಸ್ಕೋತಾರೆ. ಎಲ್ಲರೂ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಆದರೆ ನನ್ನ ಮಗಳಿಗೆ ಇದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಿರಲ್ಲ, ನಮ್ಮಮ್ಮನ ಬಿಟ್ಟು ಅವ್ರು ಇನ್ನೊಂದು ಮದುವೆ ಆಗ್ತಿದಾರಲ್ಲ ಅಂತ ಅವ್ಳ ಮಗಳಿಗೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅವಳ ತಂಗಿಗೂ ಕೂಡ ನಾವು ಅಣ್ಣಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಏನು ಹೇಳಿದ್ರು ನಾನು ಯೋಚನೆ ಮಾಡಲಿಲ್ವ, ಯಾಕಿಂತ ತಪ್ಪು ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಅವರಮ್ಮ
ಶರತ್ ರಿಂಗ್ನ ಎಕ್ಸ್ಚೇಂಜ್ ಮಾಡು ಅಂತ ರಿಂಗ್ ಕೊಡ್ತಾಳೆ. ಅದೇ ಶರತ್ ತೊಗೊಳ್ದಲ್ಲೇ ಹಾಗೆ ನಿಂತಿರ್ತಾನೆ. ಯಾಕೆ ಹಾಗೆ ನಿಂತಿದ್ದೆ ಶರತ್, ತಗೋ ನೀನು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು, ರಿಂಗ್ ಹಾಕು ಮಾಯಂಗೆ ಅಂತ ಹೇಳಿ ರಿಂಗ್ನ ಕೈ ಕೊಡ್ತಾಳೆ. ಕೈಗೆ ರಿಂಗ್ನ ತೊಗೋತಾನೆ. ಆ ರಿಂಗ್ ತೊಗೊಂಡಾಗ ಅವನಿಗೆ ನೆನಪಾಗತ್ತೆ, ಇದು ನನ್ನ ಹೆಂಡ್ತಿದಲ್ವಾ, ನನ್ನ ಹೆಂಡ್ತಿ ರಿಂಗ್ ಇಲ್ಲಿ ಹೆಂಗೆ ಬಂತು, ಅವಳ ರಿಂಗ್ ನಾನು ಮಾಯಂಗೆ ಹಾಕ್ಬೇಕಂತ ಯೋಚನೆ ಮಾಡ್ಕೊಂಡು ಹಾಗೆ ನಿಂತಿರ್ತಾನೆ. ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಅವ್ನಿಗೆ ಹಾಕ್ಬೇಕಾ ಬೇಡವಾ ಅಂತಲೂ ಯೋಚನೆ ಆಗ್ತಾ ಇರತ್ತೆ. ಇಲ್ಲಿ ಅವ್ನ ಹೆಂಡ್ತಿ ಅವರಪ್ಪ ಕರ್ಕೊಂಬಂದಾಗ ಅವರಪ್ಪಂಗೆ ಹೇಳ್ತಾನೆ, ನೋಡಿ ನೀವು ಮಾಡ್ತಿರೋದು ನಂಗೆ ಒಂಚೂರು ಸರಿ ಇಲ್ಲ, ನಿಮ್ಮ ಮೇಲೆ ನಂಗೆ ತುಂಬ ಮರ್ಯಾದೆ ಇದೆ, ಅದೇ ನಾನು ಈಗಲೇ ಹೋಗಬೇಕು, ನಾನು ಅಲ್ಲಿ ಆಗ್ತಿರೋ ಎಂಗೇಜ್ಮೆಂಟ್ನ ತಡಿಬೇಕು ಅಂತೇಳಿ ನಾನು ಹೋಗ್ತೀನಿ ಅಂತ ಹೋದಾಗ ದಿಗ್ಬಂಧನ ಮಾಡ್ತಾನೆ. ದಿಗ್ಬಂಧನ ಮಾಡಿದಾಗ ನೀನು ಎಲ್ಲೂ ಹೋಗಂಗಿಲ್ಲ, ಈ ಬಂಧನದಲ್ಲಿ ಇರಬೇಕು, ಅಲ್ಲಿ ಆಗಬೇಕಾಗಿರೋದು ಕೆಲಸ ಆಗಲೇಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಆಗಬೇಕು ಅಂತಂದರೆ ಒಂದು ಹೋಗಬೇಕು, ಒಂದು ಹೋಗಬೇಕು ಅಂತಂದರೆ ಒಂದು ಆಗಬೇಕು. ಹಾಗಾಗಿ ಈ ಎಂಗೇಜ್ಮೆಂಟ್ ಆಗೇ ಆಗುತ್ತೆ, ಯಾರೂ ತಡೆಯೋದಕ್ಕಾಗಲ್ಲ ಅಂತ ಅವರಪ್ಪ ಹೇಳ್ತಾನೆ. ಇಲ್ಲ, ನಾನು ಇದನ್ನು ತಡಿಲೇಬೇಕು, ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ನನಗೆ ನೀವು ಮಾಡಬೇಡಿ, ನಾನು ಹೆಂಗಾರು ಮಾಡಿ ಅದನ್ನು ತಡಿಲೇಬೇಕು, ದಯವಿಟ್ಟು ನನ್ನ ಬಿಡಿ ಅಂತ ಕೇಳ್ಕೊತಿರ್ತಾಳೆ. ಆ ಕೇಳ್ಕೊಂಡ್ರು ಅವರಪ್ಪ ಇಲ್ಲ ನೀನು ಹೋಗಂಗಿಲ್ಲ, ನೀನು ಇಲ್ಲೇ ಇರಬೇಕು ಅಂತ ತಡೆದು ನಿಲ್ಲಿಸ್ತಾನೆ. ಆ ತಡೆದು ನಿಲ್ಲಿಸಿದಾಗ ಎಲ್ಲ ಒಳ್ಳೆಯದಕ್ಕೆ ಆಗೋದು, ಮುಂದೆ ಆಗಬೇಕಾಗಿರೋ ಒಳ್ಳೆಯದಕ್ಕೆ ಇವಾಗ ಒಂದು ಕೆಟ್ಟದಾಗಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಅವನು ಯೋಚನೆ ಮಾಡಬೇಕಾದ್ರೆ ಅವನ ಮಗಳಿಗೆ ನೆನಪಾಗತ್ತೆ, ಇದು ಅಮ್ಮನ ರಿಂಗ್ ಅಲ್ವಾ ಅಂತ. ಹಸಿ ಸಮಯಕ್ಕೆ ಅವಳು ಬಂದು ಅವರಮ್ಮನ ತಪ್ಕೊಂಡು ಅವಾಗ ಅವರಮ್ಮ ಹೇಳ್ತಾಳೆ, ಇದು ಹಳೆ ಕಥೆ ಆಗಿರುತ್ತೆ, ಹಳೆ ಕಥೆನಲ್ಲಿ ರಿಂಗ್ ಶರತ್ ಅವನ ಹೆಂಡತಿಗೆ ಕೊಟ್ಟಿರ್ತಾನೆ. ಆ ರಿಂಗನ್ನು ನೋಡ್ತಾ ಇದ್ರೆ ನನಗೆ ಶರತ್ ಮಾಡಿರೋ ಪ್ರಾಮಿಸೇ ನೆನಪಾಗತ್ತೆ, ಆ ರಿಂಗು ನನಗೆ ತುಂಬ ಸ್ಪೆಷಲ್, ಹಾಗಾಗಿ ಅದನ್ನು ಹುಷಾರಾಗಿ ಇಟ್ಕೋತೀನಿ ಅಂತ ಅವನ ಹೆಂಡತಿ ಹೇಳಿರ್ತಾಳೆ. ಇಲ್ಲಿ ಆ ರಿಂಗ್ನ ಮಾತಾಡ್ಬೇಕಾದ್ರೆ ಅಂತ ಹಂಗೆ ಹೇಳ್ತಾಳೆ, ನೀವು ತುಂಬ ಲಕ್ಕಿ, ಅದಕ್ಕೆ ಅಣ್ಣ ಕೊಟ್ಟಿರೋ ರಿಂಗ್ನ ಇಷ್ಟು ಪ್ರೀತಿಸ್ತಾರಲ್ಲ ಅಂತ ಹೇಳಿ ಕೊಟ್ಟಿದ್ದನ್ನು ಶರತ್ ಮತ್ತು ಅವನ ಮಗಳಿಬ್ರು ನೆನ್ಪು ಮಾಡ್ಕೊತಿರ್ತಾರೆ. ಶರತ್ಗೆ ಈ ರಿಂಗ್ ಹಾಕಬೇಕಾ ನಾನು, ಇದು ನಾನು ಹೆಂಡ್ತಿದಲ್ಲ ರಿಂಗು, ನಾನು ಹೆಂಗೆ ಹೆಂಗೆ ಹಾಕ್ಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಅವ್ನ ಮಗಳು ಏನು ಮಾಡ್ತಾಳೆ, ಅದು ನಿಂತ್ಕೊಂಡಿದ್ದೊಳಗಿಂದ ಓಡಿ ಬಂದು ಸ್ಟೇಜ್ ಮೇಲೆ ಹತ್ತಿ ರಿಂಗ್ ಇದ್ದಿದ್ದು ಶರತ್ ಕೈಲಿದ್ದ ರಿಂಗ್ನ ಕಿತ್ಕೊಂಡಿದ್ದ ತಕ್ಷಣ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಬಂದಿರೋರು ಎದ್ದು ನಿಂತ್ಕೊಂಡು ಅದನ್ನು ನೋಡ್ತಿರ್ತಾರೆ. ಆಗ ಅವ್ರ ಮಗನ ಕೇಳ್ತಾಳೆ, ಯಾಕೆ ನೀನು ರಿಂಗ್ನ ತೊಗೊಂಡೆ, ಕೊಡು ಪುಟ್ಟ ಅಂತ ಅವ್ರ ಅಜ್ಜಿ ಕೇಳ್ತಾರೆ. ಇಲ್ಲಿ ಅವರಪ್ಪ, ನೀನು ಇಲ್ಲಿ ಹೋಗಿ ಕೊಡೋದು, ನೀನೇನನ್ನು ಮಾಡಿಕೊಡೋದು, ಇಲ್ಲಿ ಆಗಬೇಕಾಗಿರೋದೆಲ್ಲ ಹಾಗೇ ಆಗುತ್ತೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಯಾವುದು ನಿಲ್ಲಬೇಕು ಯಾವುದು ಹೋಗಬೇಕು ಅನ್ನೋದು ದೇವ್ರ ನಿರ್ಣಯ, ಆ ದೇವರೇ ನಿರ್ಧಾರ ಮಾಡ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ ಅಂತ ಅವರಪ್ಪ ಹೇಳ್ತಿರ್ತಾನೆ. ಅಂದರೆ ಅವಳು ಕೇಳೋವಂಥ ಪರಿಸ್ಥಿತಿ ಇಲ್ಲ, ನಾನು ಹೋಗಲೇಬೇಕು, ನಾನು ಅದನ್ನು ತಡಿಬೇಕು ಅನ್ನೋ ಒಂದೇ ಆಟ ಮಾಡ್ತಿರ್ತಾಳೆ. ಇಲ್ಲಿ ಅವ್ನ ಮಗಳ ಕೈಲಿದ್ದ ರಿಂಗ್ನ ಶರತ್ತೇನೂ ಮಾತಾಡಲ್ಲ. ಆದರೆ ಅವ್ರ ಅಜ್ಜಿ, ಯಾಕೆ ಪುಟ್ಟ ಹಿಂಗೆ ಮಾಡ್ತಿದ್ಯಾ, ಹಿಂಗೆಲ್ಲ ಮಾಡಬಾರ್ದು, ಇದೆಲ್ಲ ಮಾಡೋದು ಸರಿ, ಎಲ್ಲ ರಿಂಗ್ ಕೊಡು ಅಂತ ಕೇಳ್ತಾಳೆ. ಆದರೂ ಅವಳು ರಿಂಗ್ ಕೊಡೋದಿಲ್ಲ. ಮಾಯ ರಿಂಗ್ ಕೊಡು ಅಂತ ಹೇಳಿದಾಗ ಅವಳು ರಿಂಗ್ ಕೊಡೋದಿಲ್ಲ. ಆದರೆ ಮಾಯ ಅವಳ ಕೈಲಿರುವಂಥ ರಿಂಗ್ನ ಬಲವಂತವಾಗಿ ಕಿತ್ಕೊಳ್ಳೋಕ್ಕೆ ಅಂತ ಹೋದಾಗ ಮಾಯ ಅವಳಿಗೆ ಹಿಂಸೆ ಮಾಡಬೇಡ, ಬಿಡು ಅಂತ ಹೇಳ್ತಾಳೆ. ಆಗ ಶರತ್ ಹಿಡ್ಕೊಂಡಿದ್ದ ಕೈನ ಬಿಟ್ಬಿಡ್ತಾಳೆ. ಶರತ್ ರಿಂಗ್ ಕೊಡು ಅಂತ ಕೇಳ್ತಾಳೆ. ಶರತ್ ರಿಂಗ್ ಕೊಡು ಅಂತ ಕೇಳಿದ್ರು ಅವಳು ಕೇಳ್ದಲೆ ಅನ್ನ ಎತ್ಕೊಂಡು ಈ ಕಡೆ ಓಡಿ ಬಂದುಬಿಡ್ತಾಳೆ. ಅದನ್ನು ದುರ್ಗಾ ನೋಡಿ, ಪುಟ್ಟ ಮೇಡಮ್ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇದು ಮಾಡೋದು ಸರಿಯಲ್ಲ ಅಂತ ಹೇಳಿ ನೋಡ್ತಾ ನಿಂತಿರ್ತಾಳೆ. ಸ್ಟೇಜ್ ಮೇಲಿಂದ ರಿಂಗ್ ತೊಗೊಂಡು ಅವಳ ಮಗಳು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ದುರ್ಗವ್ಳನ್ನ ಹಿಡಿಯೋಕೆ ಹೋದ್ರೂ ಅವಳ ಕೈ ಸಿಗೋದಿಲ್ಲ. ಅಲ್ಲಿಂದ ಓಡೋಗ್ತಿರ್ತಾಳೆ. ಅವಳಿಂದ ದುರ್ಗಾನು ಓಡೋಗ್ತಾಳೆ. ಇದಕ್ಕೆ ಇಬ್ಬರು ಹಿಂಗೆ ಓಡೋಗ್ತಾ ಇದ್ದಾರೆ ಅಂತ ಅಲ್ಲಿಂದ ಶರತ್ ಕೂಡ ಹಾರನ ಕೆಳಗಾಕಿ ಸ್ಟೇಜ್ ಮೇಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಈ ಶರತ್ ಓಡೋದನ್ನು ನೋಡಿ ಅವರಮ್ಮ, ಶರತ್ ನಾನು ನೋಡ್ತೀನಿ ಅಂತ ಹೇಳಿದ್ರು ಶರತ್ ನಿಂತ್ಕೊಳ್ತಾಳೆ, ಓಡ್ತಾನೆ. ಆಗ ಅವರಮ್ಮ ಹೇಳ್ತಾಳೆ, ನಾನು ನೋಡ್ತೀನಿ ಇರು ಅಂತ ಹೇಳಿ ಅವರೆಲ್ರಿಗೂ ಒಂದು ನಿಮಿಷ ನಾನು ವಾಪಸ್ ಬರ್ತೀವಿ ಅಂತೇಳಿ ಅವ್ರನ್ನ ಶರತ್ತಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಮಗಳು ಎಲ್ಲೋದ್ಲು, ಶರತ್ ಎಲ್ಲಿ ಹೋಗ್ತಾನೆ, ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಹೆಂಗೆ ಹೊಟ್ಟೆವ್ರಿತಾ ಇರುತ್ತೆ, ಎಲ್ಲೋದ್ರೂ ನನಗೆ ಹಿಂಗೆ ಮಾಡ್ತಾಳೆ, ಅವಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಲೇಬೇಕು. ನಾನು ಎಂಗೇಜ್ಮೆಂಟ್ ಆಗಬೇಕಾಗಿರೋದನ್ನೆಲ್ಲ ನಿಲ್ಲಿಸೋದಕ್ಕೆ ಹೊರಟಿದ್ದಾಳೆ, ಅವಳನ್ನ ಮತ್ತೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅವಳು ಕೋಪ ಬರ್ತಾ ಇರುತ್ತೆ. ಮುಂದೆ ಏನಾಗುತ್ತೆ ಕಾದು ನೋಡೋಣ.